ಹಾಯ್ ಆಲ್ ವೆಲ್ಕಮ್ ಟು ಮೈ ಚಾನಲ್ ಚಂದು ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆನೇ ಲಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬಂದು ಸ್ವಲ್ಪ ತುಂಬಾ ಕೆಲಸ ಜಾಸ್ತಿ ಇದೆ. ಒನ್ ಬೈ ಒನ್ ಬೇಗ ಕೆಲಸನ ಮಾಡ್ಕೋಬೇಕು. ಎಷ್ಟೇ ಬೇಗ ಮಾಡ್ಕೊಳ್ಳೋಣ ಕೆಲಸಗಳು ಅಂದ್ಕೊಂಡ್ರು ಕೂಡ ಮಕ್ಕಳಿರೋದ್ರಿಂದ ಮಕ್ಕಳು ಸ್ವಲ್ಪ ಹಠ ಮಾಡಿರೆ ಅಥವಾ ಅವ್ರಿಗೆ ನಿದ್ದೆ ಊಟ ತಿನ್ನಿಸೋದ್ರಲ್ಲಿ ಟೈಮ್ ಹೋಗಿಬಿಡುತ್ತೆ. ಹಾಗೆ ನನ್ನ ಮಗಳಿಗೆ ಚಿಕ್ಕ ಪುಟ್ಟ ಕೆಲಸ ಹೇಳಿದ್ದೆ ಬೆಳಗ್ಗೆನೇ. ಅವಳು ಕೂಡ ಒಂದೊಂದು ಕೆಲಸ ನನಗೆ ಮಾಡಿಕೊಡ್ತಾ ಇದ್ಲು. ಹಾಗೆ ಇವತ್ತು ಬೆಳಗ್ಗೆ ಟಿಫನ್ಗೆ ಪನ್ನೀರ್ ಇತ್ತು. ಹಾಗಾಗಿ ಪನ್ನೀರ್ದು ಗ್ರೇವಿ ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂತ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಚಪಾತಿಗೆ ನಾನು ಗೋಧಿ ಹಿಟ್ಟನ್ನ ಮನೆಯಲ್ಲೇ ಹಿಟ್ಟು ಮಾಡಿಸಿದ್ದೆ. ಅಂದರೆ ಬಿಳಿ ಜೋಳ ಬರುತ್ತಲ್ಲ, ಜೋಳನ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಮಗಳಿಗೆ ಸರಿ ಹಿಟ್ಟು ಮಾಡಿಸುವಾಗ ತೊಗೊಬಂದಿದ್ದೆ. ಹಾಗಾಗಿ ಮನೆಯಲ್ಲೇ ಹಿಟ್ಟು ಮಾಡ್ಕೊಂಡಿರೋದು ತುಂಬಾ ಚೆನ್ನಾಗಿ ಸಾಫ್ಟಾಗೆ ಬರುತ್ತೆ. ಹಾಗೆ ಈಗ ಚಪಾತಿಗೆ ಹಿಟ್ಟೆಲ್ಲ ಕಲಸಿಟ್ಬಿಟ್ಟು ಆಮೇಲೆ ಗ್ರೇವಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಯುಕ್ತಿಗೆ ಸ್ಕೂಲ್ಗೆ ರಜಾ ಇರೋದ್ರಿಂದ ಅವಳು ಕೂಡ ಮನೆಯಲ್ಲೇ ಇರ್ತಾಳೆ. ಅವಳದು ಒಂದು ತೀಟೆ ಜಾಸ್ತಿನೇ ಆಗಿಬಿಡುತ್ತೆ. ಮನೇಲಿದ್ದಾಗ ಅಮ್ಮ ಅದು ಕೊಡು ಇದು ಕೊಡು ಅಥವಾ ಏನಾದರೂ ಮನೇಲಿ ತೀಟೆ ಮಾಡೋದು, ಡ್ರಾಯಿಂಗ್ ಮಾಡೋಕ್ತೀನಿ ಅಂತೇಳಿ ಹೋಮ್ವರ್ಕ್ ಮಾಡು ಅಂದರೆ ಮಾಡೋಲ್ಲ, ಬೇರೆ ಏನಾದರೂ ಮಾಡೋದು, ಎಲ್ಲ ಕಿತ್ತೆ ಅಂಡೋದು, ಈ ಥರದ್ದೆಲ್ಲ ತುಂಬಾ ತೀಟೆ ಆಗುತ್ತೆ. ಅವಳನ್ನ ಸ್ವಲ್ಪ ಇದು ಮಾಡಿಕೊಂಡು ಚಿಕ್ಕವಳನ್ನ ನೋಡ್ಕೊಂಡ್ರೆ ಮಾತ್ರ ನೋಡ್ಕೊಳ್ಳಲ್ಲ, ಬೇರೆ ತೀಟೆ ಎಲ್ಲ ಮಾಡ್ತಾಳೆ. ಮಕ್ಕಳು ಸ್ಕೂಲ್ಗೆ ಹೋದಾಗ ಅಷ್ಟು ನಮಗೆ ಗೊತ್ತಾಗೋದಿಲ್ಲ. ಮನೇಲಿದ್ದಾಗಂತೂ ಏನಾದರೂ ಟಿಫನ್ ಅಮ್ಮ ಇನ್ನೂ ಸ್ವಲ್ಪ ಹೊತ್ತಾಗಿರುತ್ತೆ ಟಿಫನ್ ಎಲ್ಲ ತಿಂದು, ಮತ್ತು ನೆಕ್ಸ್ಟ್ ಅವಳು ಅಮ್ಮ ನನಗೆ ಟಿಫನ್ ಹಾಕ್ಕೊಡು ಅಥವಾ ತಿನ್ನೋಕ್ಕೇನಿದೆ ಅಮ್ಮ ನನಗೆ ಕೊಡು, ಈ ಥರ ತುಂಬಾ ತಲೆ ಕೆಡಿಸ್ಬಿಡ್ತಾರೆ. ಸ್ಕೂಲ್ಗೆ ಹೋದಾಗ ಅಷ್ಟು ಅನಿಸೋದಿಲ್ಲ. ಬಟ್ ಮನೇಲಿದ್ದಾಗ ನಮಗೆ ಏನಾದರೂ ಕೆಲಸ ಮಾಡೋಕ್ಕೂ ಬಿಡೋದಿಲ್ಲ. ಟಿ ವಿ ಹಾಕ್ಕೊಡು, ಫೋನ್ ಕೊಡು, ಈ ಥರ ಏನಾದರೂ ಒಂದು ಅವ್ರಿಗೂ ಬೇಜಾರಾಗ್ತಿರುತ್ತಲ್ಲ. ಅಲ್ಲಿಗೂ ನಾನು ಕೆಳಗಡೆ ಎಲ್ಲ ಬಿಡ್ತೀನಿ ಅವಳನ್ನ ಸ್ವಲ್ಪ ಹೊತ್ತು ಆಟ ಆಡಲಿ ಅಂತ. ಆದರೂ ಕೂಡ ಸ್ವಲ್ಪ ಗಲಾಟೆ ಮಾಡ್ತಾ ಇರ್ತಾಳೆ. ಅವಳನ್ನು ಕೂಡ ನೋಡಿಕೊಂಡು ಚಿಕ್ಕವಳನ್ನ ನೋಡಿಕೊಂಡು ಎಷ್ಟಾಗುತ್ತೋ ಅಷ್ಟು ಬೇಗ ಮನೆ ಕೆಲಸ ಕೂಡ ಎಲ್ಲ ಮಾಡ್ಕೊತಾ ಇದ್ದೆ. ಹಾಗೆ ಇಲ್ಲಿ ಗ್ರೇವಿ ಮಾಡೋದಕ್ಕೆ ನಾನು ಸ್ವಲ್ಪ ಬಾಣಲಿಗೆ ಎಣ್ಣೆನ ಹಾಕ್ಕೊಂಡು ಹಚ್ಚಿಟ್ಟಿರೋಂಥ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ನೆಕ್ಸ್ಟು ಟೊಮೊಟೊ ಹಣ್ಣು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಋತ್ವಿ ಹಾಯ್, ಓನು ಮಾಡ್ತಿದ್ಯಾ? ಅದ್ಯಾಕೆ ಅಂದ್ಕೊಂಡು ಬಿಡ್ತೀಯ? ಹಾಯ್ ಮುದ್ದು, ಬಾ ಬಾ ಬಾ. ಹಾಗೆ ಇಲ್ಲಿ ಒಂದು ಕಡೆ ಫ್ರೈ ಮಾಡ್ಕೊಂಡಿದ್ದೆಲ್ಲ ಆಯಿತು. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಾಗ ನಮಗೆ ಗ್ರೇವಿ ಟೇಸ್ಟು ತುಂಬಾ ಚೆನ್ನಾಗೇ ಬರುತ್ತೆ. ನಾನಂತೂ ತುಂಬ ಸರಿ ಮಾಡ್ತೀನಿ. ನಮ್ಮನೆಯಲ್ಲಿ ಪನ್ನೀರ್ ಗ್ರೇವಿ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಕೆಲವೊಬ್ಬರು ಹಸಿದು ಹಾಕಿ ರುಬ್ತಾರೆ, ಬಟ್ ನನಗೆ ಯಾಕೋ ಅದಕ್ಕಿಂತ ಈ ಥರ ಎಣ್ಣೆಗೆ ಬಾಡಿಸ್ಕೊಂಡು ಮಾಡ್ತೀವಲ್ಲ ಅದು ತುಂಬ ಟೇಸ್ಟ್ ಅಂತ ಅನಿಸುತ್ತೆ. ಹಾಗಾಗಿ ನಾನು ಇದೇ ರೀತಿಯೇ ಮಾಡೋದು. ಹಾಗೆ ಒಂದು ಸೈಡು ಗೋಡಂಬಿನ ಬಿಸಿನೀರಲ್ಲಿ ನೆನೆಸಿ ಇಟ್ಟಿದ್ದೀನಿ. ಚೆನ್ನಾಗಿ ನೆನ್ಕೊಂಡಾಗ ಅದನ್ನು ಕೂಡ ನುಣ್ಣಗೆ ಪೇಸ್ಟ್ ಮಾಡಿ ಹಾಕ್ಕೋಬೋದು. ಇಲ್ಲ ಗ್ರೇವಿ ಜೊತೆನೇ, ಅಂದರೆ ಈರುಳ್ಳಿ ಟೊಮೊಟೊ ಎಲ್ಲ ರುಬ್ಕೊತೀವಲ್ಲ ಅದ್ರ ಜೊತೆನೇ ಹಾಕ್ಕೊಂಡು ಅದನ್ನು ಕೂಡ ನುಣ್ಣಗೆ ರುಬ್ಕೋಬೋದು. ಹಾಗೆ ಇಲ್ಲಿ ಪನ್ನೀರನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಪನ್ನೀರನ್ನು ಕೂಡ ಅಷ್ಟೇ ಫ್ರೈ ಮಾಡಿ ಹಾಕಿದರೆ ಅದು ಟೇಸ್ಟ್ ಒಂಥರ ಇರುತ್ತೆ, ಹಾಗೆ ಹಸಿದು ಹಾಕಿರೋ ಒಂಥರ ಟೇಸ್ಟ್ ಇರುತ್ತೆ. ಹಾಗಾಗಿ ನಾನು ಸ್ವಲ್ಪ ಅದನ್ನು ಫ್ರೈ ಮಾಡಿ ಹಾಕೋಣ ಅಂತ ಹೇಳ್ಬಿಟ್ಟು ಈಗ ಚಿಕ್ಕದಾಗಿ ಪೀಸ್ ಮಾಡಿ ಕಟ್ ಮಾಡ್ಕೊತಾ ಇದ್ದೀನಿ. ನಮ್ಮನೇಲಂತೂ ಪನ್ನೀರ್ ತುಂಬಾ ಇಷ್ಟ. ನಮ್ಮ ಯುಕ್ತಿ ಏನಿದ್ದಾಳೆ ಅವಳೇ ಪೂರ್ತಿ ಬೇಕಾದ್ರೆ ಹಾಯ್ಕೊಂಡು ತಿಂದ್ಬಿಡ್ತಾಳೆ. ಅಷ್ಟು ಎಲ್ಲರೂ ಇಷ್ಟಪಡ್ತೀವಿ. ಹಾಗಾಗಿ ಆಲ್ಮೋಸ್ಟ್ ಯಾವಾಗಲೂ ತರಿಸ್ತಾನೆ ಇರ್ತೀವಿ. ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ನಾನ್ ವೆಜ್ ಎಲ್ಲ ಏನೂ ತಿನ್ನೋದಿಲ್ಲ ಅಲ್ವಾ. ಈ ಥರ ಮಸಾಲೆ ಐಟಮು ಅಂದರೆ ಈ ಥರದ್ದೇ ಕೆಲವೊಂದು ಮಾಡೋದಷ್ಟೇ ನಮ್ಮ ಮನೆಯಲ್ಲಿ. ಈಗ ನೋಡಿ ಇದು ಫ್ರೈ ಮಾಡ್ಕೊಂಡಿರೋದೆಲ್ಲ ಆಯ್ತಲ್ವ. ಇದು ಸ್ವಲ್ಪ ಆರೋದಕ್ಕೆ ಅಂತ ಇಟ್ಟಿದ್ದೀನಿ. ಹಾಗೆ ಗೋಡಂಬಿ ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಕೂಡ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನುಣ್ಣಗೆ ಪೇಸ್ಟ್ ಮಾಡಿಕೊಂಡ್ರೇ ನಮಗೆ ಗ್ರೇವಿ ತುಂಬ ಚೆನ್ನಾಗಿ ಬರೋದು. ನಿಮಗೆ ಯಾರಾದರೂ ಟೇಸ್ಟ್ ಬರ್ತಾ ಇಲ್ಲ ಚೆನ್ನಾಗಿ ಗ್ರೇವಿ ಅಂತಂದರೆ ಸ್ವಲ್ಪ ಅಂದರೆ ತುಂಬ ಸಾಫ್ಟ್, ಅಂದರೆ ತುಂಬಾ ಸಾಫ್ಟ್ ಆಗಬೇಕು ರುಬ್ಬಿರೋದು, ಅಷ್ಟು ಸಾಫ್ಟಾಗೆ ರುಬ್ಬಿ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಗ್ರೇವಿ. ಸ್ವಲ್ಪ ಇದು ತಣ್ಣಗಾಯಿತು. ಈಗ ಇದನ್ನು ನಾನು
ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊತೀನಿ. ನೆಕ್ಸ್ಟು ಅದೇ ಬಾಣಲೆನೇ ಪನ್ನೀರ್ ಇತ್ತಲ್ಲ ಅದನ್ನೆಲ್ಲನೂ ಫ್ರೈ ಮಾಡೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ ನೋಡಿ. ಎಣ್ಣೆ ಹಾಕ್ಕೊಂಡು ಪನ್ನೀರೆಲ್ಲ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಪನ್ನೀರ್ ಕೂಡ ಫ್ರೈ ಆಗುತ್ತೆ. ಆದಷ್ಟು ನಾನು ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ತೀನಿ, ಯಾಕೆಂದರೆ ದಪ್ಪ ಪೀಸ್ ಮಾಡೋದಿಲ್ಲ ನನಗೆ. ಅಂದರೆ ತಿನ್ನೋವಾಗ ಟೇಸ್ಟ್ ಒಂದೊಂದು ತುದಕ್ಕೂ ಸಿಗ್ತಾ ಇರ್ಬೇಕು ಪನ್ನೀರ್, ಹಾಗಾಗಿ ಆದಷ್ಟು ಚಿಕ್ಕ ಚಿಕ್ಕ ಪೀಸ್ಗಳನ್ನ ಮಾಡ್ಕೊಂಡಿರ್ತೀನಿ. ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇದರಲ್ಲಿ ಸ್ವಲ್ಪ ಒಂದು 2 ಸರಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ಅದು ಕೂಡ ಸ್ವಲ್ಪ ಫ್ರೈ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ಉಪ್ಪು ಮತ್ತು ಖಾರನ ಹಾಕ್ಕೊಂಡು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊತೀನಿ. ನೆಕ್ಸ್ಟ್ ಇಲ್ಲಿ ಒಗ್ಗರಣೆನ ಹಾಕ್ಬಿಟ್ಟು ಗ್ರೇವಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಒಂದು ಪಲಾವ್ ಎಲೆ ಏನು ಬರುತ್ತಲ್ವ ಆ ಪಲಾವ್ ಎಲೆನ ಹಾಕ್ಕೊಂಡು ಚಕ್ಕೆ ಲವಂಗ ಕೂಡ ಹಾಕ್ಕೊತೀನಿ. ಇಲ್ಲಾಂದರೆ ಕೆಲವೊಂದು ಟೈಮು ರುಬ್ಬೋದಕ್ಕೆ ಹಾಕ್ಕೊಂಡಿರ್ತೀನಿ, ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೆ. ನೆಕ್ಸ್ಟ್ ಚಿಕ್ಕದಾಗಿ ಹಚ್ಚಿಟ್ಟಿರೋಂಥ ಒಂದು ಈರುಳ್ಳಿನ ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ಚೆನ್ನಾಗಿ ನುಣ್ಣಗೆ ರುಬ್ಬಿಟ್ಟಿರೋ ಅಂಥ ಗ್ರೇವಿ ಮಸಾಲೆ ಏನಿರುತ್ತೆ ಅಲ್ವ ಅದನ್ನು ಹಾಕ್ಕೊಂಡು ಎಣ್ಣೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈಗ ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಅಂದರೆ ನೀರು ಹಾಕೋದಿಲ್ಲ ಜಾಸ್ತಿ, ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನ ಹಾಕ್ಕೊಂಡು ಇದೊಂದು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇನ್ನೂ ಬೇಕು ಅಂದರೆ ಚಿಲ್ಲಿ ಪೌಡರು, ಗರಂ ಮಸಾಲ ಇದು ಎಲ್ಲನೂ ಹಾಕ್ಕೊತೀನಿ. ಮೆಣಸಿನ್ಕಾಯಿ ಹಾಕಿರ್ತೀನಿ ಆದರೂ ಕೂಡ ಸ್ವಲ್ಪ ಚಿಲ್ಲಿ ಪೌಡರು ಹಾಗೆ ಗರಂ ಮಸಾಲ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಾದಮೇಲೆ ಇದಕ್ಕೆ ಅಂದರೆ ಫ್ರೈ ಮಾಡಿರೋ ಪನ್ನೀರ್ ಏನಿರುತ್ತಲ್ವ ಆ ಪನ್ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಫ್ರೈ ಆದಮೇಲೆ ಅದಕ್ಕೆ ಉಪ್ಪು ಮತ್ತು ಖಾರನ ಹಾಕಿ ಮಿಕ್ಸ್ ಮಾಡಿ ಇಟ್ಟಿರ್ತೀನಿ ಪನ್ನೀರ್ಗೆ. ಅದನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಟು ಅದು ಕೂಡ ಒಂದು ಕುದಿ ಬಂದರೆ ಒಂದು ಒಳ್ಳೆ ಗ್ರೇವಿ ಪನ್ನೀರ್ ಗ್ರೇವಿ ರೆಡಿ ಆಗುತ್ತೆ. ಮೇಲೆ ಸ್ವಲ್ಪ ಕಸ್ತೂರಿ ಮೆಥಿ ಹಾಕ್ಕೊಂಡ್ರೆ ಸಾಕು. ನೋಡಿ ಪನ್ನೀರೆಲ್ಲ ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಕೊಡ್ತಾಯಿದ್ದೀನಿ. ಈಗ ಪನ್ನೀರ್ ಗ್ರೇವಿ ರೆಡಿ ಆಯಿತು. ಗ್ರೇವಿ ಜೊತೆ ಚಪಾತಿ ಮಾಡಿ ಕೊಟ್ಟಿದ್ದೆ, ಬಟ್ ಏನು ಅಂದರೆ ನನಗೆ ಕಣ್ಣುಬ್ಬು ನೋವು ಸ್ಟಾರ್ಟ್ ಆಗಿಬಿಡ್ತು. ಅಂದರೆ ನನಗೆ ಈ ಬೇಸಿಗೆ ಟೈಮಲ್ಲಿ ಸ್ಟಾರ್ಟ್ ಆಗುತ್ತೆ ಕೆಲವೊಂದು ಟೈಮು. ಈ ಲೆಫ್ಟು ಸೈಡ್ ಕಣ್ಣೇನಿರುತ್ತಲ್ಲ ಅದ್ರ ಮೇಲ್ಗಡೆ ಉಬ್ಬೇನಿರುತ್ತೆ ಅದು ತುಂಬಾ ನೋವಾಗ್ತಾಯಿತ್ತು. ಏನು ಕೆಲಸನೇ ಮಾಡೋದಕ್ಕಾಗಲಿಲ್ಲ. ಸ್ವಲ್ಪ ಹೊತ್ತು ನಾನು ಕೂಡ ರೆಸ್ಟ್ ಮಾಡೋದಕ್ಕೆ ಅಂತ ಮಲ್ಕೊಬಿಟ್ಟೆ. ಮಗಳನ್ನ ಮಲಗಿಸ್ಕೊಂಡು ಯುಕ್ತಿನೂ ಮಲಗಿಸಿ ಚಿಕ್ಕವಳನ್ನೂ ಕೂಡ ಮಲಗಿಸ್ಬಿಟ್ಟು ಬೆಳಗ್ಗೆ ಟಿಫನ್ ಎಲ್ಲ ಆದಮೇಲೆ ಮಲ್ಕೊಬಿಟ್ಟೆ. ನೆಕ್ಸ್ಟು ಸಂಜೆ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಂಜೆ ಮತ್ತು ಇದು ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಎಲ್ಲ ಮಾಡಿ ದೇವ್ರ ಪೂಜೆ ಎಲ್ಲ ಆಯಿತು. ಈಗ ಮಗಳಿಗೆ 7 ಮಂತ್ಸ್ದು ಫೋಟೋಶೂಟ್ ಮಾಡಿರಲಿಲ್ಲ, ಹಾಗಾಗಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಏನಪ್ಪ ಮಾಡೋಣ ಅಂತ ಅಂದ್ಕೊಂಡೆ, ಯಾಕೆ ನನಗೆಲ್ಲ ರೆಡಿ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗಿಬಿಡುತ್ತೆ ಒಬ್ಬಳೇ. ಹಾಗಾಗಿ ಈ ಥರ 6 ಆದಮೇಲೆ ಮತ್ತು 7 ಅಂತ ಒಂಥರ ಲ್ಯಾಡರ್ ಬರೋದು ಬಿಟ್ಟು ಮಾಡೋಣ ಅಂತ ಬಿಟ್ಟು ಹೆಸ್ರು ಕಾಳು ಮತ್ತು ಮೈಸೂರು ಬೇಳೆ ಬರುತ್ತಲ್ಲ ಅದನ್ನು ತೊಗೊಂಡು ಈ ರೀತಿ ಕೆಳಗಡೆ 6 ಅಂತ ಬರೆದು ಮೇಲೆ ಇದು ಹೆಸ್ರು ಕಾಳಲ್ಲಿ ಲ್ಯಾಡರ್ನ ಬಿಡಿಸ್ಬಿಟ್ಟು ಮೇಲೆ 7 ಅಂತ ಮಾಡಿ ಫೋಟೋ ತೆಗಿಯೋಣ ಅಂತ ಹೇಳ್ಬಿಟ್ಟು ತೆಗಿತಾ ಇದ್ದೀನಿ. ಇದು ವಿಡಿಯೋ ಬಂದು ನಾನು ಹೊಸ ಫೋನಲ್ಲಿ ಮಾಡಿರೋದು. ಹಳೆ ಫೋನಲ್ಲೇ ಮಾಡ್ತಿದ್ದೆ ಇಷ್ಟು ದಿವಸ. ಇದು ನೋಡೋಣ ಇದರಲ್ಲಿ ಹೇಗೆ ಬರುತ್ತೆ ಅಂತ ಹೊಸ ಫೋನಲ್ಲಿ ಮಾಡಿದ್ದೀನಿ. ಕ್ಲಾರಿಟಿ ಎಲ್ಲ ಚೆನ್ನಾಗಿದೆ ಅಂತ ಅನ್ನಿಸ್ತು. ನನ್ನ ಮಗಳಿಗೆ ಇದೊಂದು ಡ್ರೆಸ್ನ ಹಾಕಿದ್ದೆ, ನೋಡಿ ಹೇಗೆ ಕಾಣ್ತಾ ಇದ್ದಾಳೆ ಅಂತ. 6 ಆಫ್ಟರ್ 7 ಅಂತ ಈ ಥರ ಲ್ಯಾಡರ್ ಬರೆದಿದ್ದೆ. ತುಂಬ ಚೆನ್ನಾಗಿತ್ತು. ಸಿಂಪಲ್ಲಾಗಿ ತುಂಬ ಗ್ರ್ಯಾಂಡಾಗೆಲ್ಲ ಮಾಡೋದಕ್ಕಾಗೋದಿಲ್ಲ, ನನಗೆ ಟೈಮ್ ಹಿಡಿಯೋದಿಲ್ಲ. ಮತ್ತು ಇವಳು ಏನಪ್ಪ ಅಂದರೆ ಈ ಸರಿ ಆ ಕಡೆ ತಿರುಗ್ದಂಗೆ ಕೂತಿದ್ದಾಳೆ. ಆ ಕಡೆ ಸ್ವಲ್ಪ ತಿರಿಕೊಂಡ್ಳು ಇಲ್ಲ ಹಿಂಗೆ ಸೈಡ್ಗೆ ನೋಡಿ ಹೇಳು ಅಂದರೆ ಅದನ್ನೆಲ್ಲ ಎಳೆದು ಬಿಡೋಳು. ಬಟ್ ನಾವಿಲ್ಲಿ ಕುಂಡ್ರಿಸ್ಬಿಟ್ಟು ಮಾತಾಡಿಸ್ಕೊಂಡವಳನ್ನ ಈ ಕಡೆನೇ ಅವಳದು ಗಮನ ಇರಲಿ ಅಂತ ಫೋಟೋಸ್ನ ತೆಗೆದ್ವಿ. ತುಂಬ ಚೆನ್ನಾಗಿ ಫೋಟೋಸ್ ಎಲ್ಲ ಬಂದವು. ನೆಕ್ಸ್ಟು ನಾನೇ ಸ್ಟಿಚ್ ಮಾಡಿರೋದು ಒಂದು ಯೆಲ್ಲೋ ಕಲರು ಡ್ರೆಸ್ನ. ಅದನ್ನು ಕೂಡ ಒಂದು ಡ್ರೆಸ್ ಪೀಸ್ದು ಸ್ವಲ್ಪ ಪೀಸ್ ಮಿಕ್ಕೊಂಡಿತ್ತು. ಅದು ತುಂಬ ವರ್ಷನೇ ಆಯಿತು ಡ್ರೆಸ್ನ ಸ್ಟಿಚ್ ಮಾಡಿ. ಬಟ್ ಅದನ್ನು ಯುಕ್ತಿಗೆ ಸ್ಟಿಚ್ ಮಾಡೋಣ, ಅದು ಪೀಸ್ ಎಲ್ಲ ಸ್ವಲ್ಪ ಜಾಯಿಂಟ್ ಮಾಡಿದ್ದೆ, ಯುಕ್ತಿಗೆ ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಅವಳಿಗೆ ಮಾಡೋದಕ್ಕೆ ಟೈಮ್ ಆಗಿರಲಿಲ್ಲ. ಹಾಗಾಗಿ ಮೊನ್ನೆ ಏನೋ ಹುಡುಕ್ತಾ ಇದ್ದೆ, ಆಗ ಆ ಪೀಸ್ ಸಿಕ್ತು. ಹಾಗಾಗಿ ಇವಳಿಗೆ ಸ್ಟಿಚ್ ಮಾಡಿದ್ದೆ, ಚಿಕ್ಕದು ಒಂದು ಯೆಲ್ಲೋ ಕಲರ್ದು ಡ್ರೆಸ್ಸು. ನೆಕ್ಸ್ಟ್ ಅದನ್ನು ಕೂಡ ಹಾಕ್ಬಿಟ್ಟು ನೋಡಿ ಈ ಥರ ಇದನ್ನು ಕೂಡ ಹಾಕ್ಬಿಟ್ಟು ಫೋಟೋಸ್ ಎಲ್ಲ ತೆಗ್ದೆ. ಇದ್ರದ್ದು ಸ್ಟಿಚಿಂಗ್ ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ, ಬಟ್ ಇನ್ನೂ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ನನಗೆ ಟೈಮ್ ಆಗಲಿಲ್ಲ.
ಇದು ಕೂಡ ಒಂದು ಡ್ರೆಸ್ ಹಾಕಿ 2 ಡ್ರೆಸ್ಸಲ್ಲೂ ಕೂಡ ಕೆಲವೊಂದು ಫೋಟೋಸ್ ಎಲ್ಲ ತೆಗ್ದೆ. ಹಾಗೆ ಈಗ 7 ಕಂಪ್ಲೀಟ್ ಆಯಿತು. ಬಟ್ ಕುತ್ಕೊಂತಾಳೆ ಈ ರೀತಿ ಸ್ವಲ್ಪ ಹೊತ್ತು. ಬಟ್ ಇನ್ನು ಅಂದರೆ ದೇಕೋದಕ್ಕೆ ಮುಂದೆ ಹೋಗ್ತಾ ಇಲ್ಲ, ಹಿಂದೆ ಹೋಗ್ತಾಳೆ, ಇನ್ನು ಮುಂದೆ ಹೋಗ್ತಾ ಇಲ್ಲ. ಸ್ಟೆಪ್ ಬೈ ಸ್ಟೆಪ್ಪು ಮಕ್ಕಳು ಬೆಳವಣಿಗೆ ಒಂಥರ ಚೆನ್ನಾಗಿರುತ್ತೆ ಅಲ್ವಾ ನೋಡೋದಕ್ಕೆ. ರೋಲ್ ಆಗೋದು ಮತ್ತು ಕುತ್ಕೊಳ್ಳೋದು, ಅಂದರೆ ಒಬ್ಬಳೇ ಕೂರೋದಿಲ್ಲ, ಎದ್ದು ನಾವು ಕುಂಡಿಸಿದ ಮಾತ್ರ ಕೂರೋದು. ನೆಕ್ಸ್ಟು ಉಲ್ಟಾ ಹಾಕ್ಕೊತಾಳೆ, ಅವಳೇ ಹಿಂದಕ್ಕೆ ಹೋಗ್ತಾಳೆ, ಉಲ್ಟಾ ಹಾಕ್ಕೊಂಡು ಮುಂದೆ ಹೋಗೋದಿಲ್ಲ ಇನ್ನು. ಹಾಗೆ ಚೆನ್ನಾಗಿ ಆಟ ಆಡ್ತಾಳೆ. ಹಾಗೆ ಎಲ್ಲರೂ ಗುರುತಿಸ್ತಾಳೆ. ಹೊಸೊಬ್ರು ಬಂದರೆ ಅವಳಿಗೆ ಗೊತ್ತಾಗುತ್ತೆ ಯಾರು ಹೊಸೊಬ್ರು ಅಂತ. ಯುಕ್ತಿ ಅಂದರೆ ಅವಳ ಕಡೆ ನೋಡ್ತಾಳೆ, ಅಪ್ಪ ಅಂದರೆ ಅವ್ರ ಕಡೆ ನೋಡ್ತಾಳೆ. ನಾನು ಬಂದರೆ ಸಾಕು ಫುಲ್ ಸ್ಮೈಲಿ, ಎಷ್ಟು ಖುಷಿ ಆಗಿಬಿಡುತ್ತೆ ಅವಳಿಗೆ. ಈ ಥರ ತುಂಬ ಚೆನ್ನಾಗಿರುತ್ತೆ ಮಕ್ಳದ್ದು ಒಂದೊಂದು ಏಜಲ್ಲಿ ಬೆಳವಣಿಗೆ ಅಂತ. ಅವಳಿಗೆ ಮುಟ್ಟಿರೇ ಆಗೋದಿಲ್ಲ, ಅವಳು ಫ್ರೀಯಾಗಿ ಇದ್ಬಿಡಬೇಕು. ನಮ್ಮ ಯುಕ್ತಿ ಬರೀ ಮುಟ್ಟೋದು, ಅವಳು ಕೇಣಿ ಮಾಡೋದೇ ಅವಳದು ಕೆಲಸ. ಹಾಗೆ ಒಂದು ಬರ್ತ್ಡೇ ಫಂಕ್ಷನ್ ಇತ್ತು, ಹಾಗಾಗಿ ಹೋಗೋದಕ್ಕೆ ಅಂತ ರೆಡಿ ಆದ್ವಿ. ಅವಳನ್ನು ರೆಡಿ ಮಾಡಿದ್ದೆ ಯುಕ್ತಿನ. ಹಾಗಾಗಿ ಅವಳು ಕೂಡ ನಂದು ಫೋಟೋಸ್ ತೆಗಿಯಮ್ಮ ಅಂದ್ಲು. ಅವಳನ್ನು ಕೂಡ ರೆಡಿ ಮಾಡಿ ಈ ರೀತಿ ಫೋಟೋಸ್ ಎಲ್ಲ ಕೆಲವೊಂದು ತೆಗ್ದೆ. ಅಂದರೆ ಕೆಲವೊಂದು ಮಕ್ಳು ಇನ್ನೂ ಚೆನ್ನಾಗಿ, ಅಂದರೆ ಇಷ್ಟು ಒಂದು 7 ಕಂಪ್ಲೀಟ್ ಆದಮೇಲೆ ದೇಕೋದಕ್ಕೂ ಕೂಡ ಇಲ್ಲ, ಅಂದರೆ ಮುಂದೆ ತೆವಳೋದಕ್ಕೂ ಕೂಡ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ಬಟ್ ಇವಳಿನ್ನೂ ತೆವಳುತ್ತಾ ಇಲ್ಲ. ಹಾಗೆ ಈ ಥರ ಮಲಗಿಸ್ಬಿಟ್ಟು ಕೂಡ ಅಷ್ಟೇ ಕೆಲವೊಂದು ಫೋಟೋಸ್ನ ತೆಗ್ದೆ. ಬಟ್ ಈಗ ಮಲ್ಕೊಂಡು ಸುಮ್ಮನೆ ಎಲ್ಲ ಇರೋದಿಲ್ಲ, ಅವಳು ಉಲ್ಟಾ ಹಾಕೋಬಿಡ್ಬೇಕು. ಇನ್ನು ಮಲ್ಕೊಂಡು ಸ್ವಲ್ಪ ಹೊತ್ತಾಯಿತು, ಪಕ್ಕಕ್ಕೆ ಉಲ್ಟಾ ಹಾಕ್ಕೊಂಡ್ಲು, ಅದೆಲ್ಲ ಸ್ವಲ್ಪ ಕೆಟ್ಟೋಯ್ತು. ಹಾಗಾಗಿ ಅದನ್ನೆಲ್ಲ ಎತ್ತಿಟ್ಟೆ. ನೆಕ್ಸ್ಟು ನಾನು ಕೂಡ ರೆಡಿ ಆದೆ. ಬರ್ತಡೇ ಇತ್ತು ಪಾಪುದು, ಹಾಗಾಗಿ ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ. ಹಾಗೆ ಮಳೆ ಕೂಡ ಸ್ಟಾರ್ಟ್ ಆಗಿಬಿಟ್ಟಿತ್ತು, ಸ್ವಲ್ಪ ಮಳೆ ಕೂಡ ಬಂತು ಬೆಂಗಳೂರಲ್ಲಿ. ನಾನು ಹೊರಗಡೆ ಎಲ್ಲಿ ಹೋಗೋದಕ್ಕಾಗೋದಿಲ್ಲ, ಮಳೆ ಬರ್ತಾಯಿದೆ ಅಂತ ಅಂದ್ಕೊಂಡೆ. ಹೆಂಗೋ ಸದ್ಯ ಮಳೆ ನಿಲ್ತು. ಹಾಗೆ ಏನಂತ ಚಳಿ ಥರದ್ದೆಲ್ಲ ಏನೂ ಇರಲಿಲ್ಲ. ಹಾಗಾಗಿ ನಮ್ಮ ಹಸ್ಬೆಂಡ್ ಫ್ರೆಂಡ್ ಇದ್ದಾರೆ, ಅವರು ಅಣ್ಣ ಅವ್ರ ಮಗಂದು ಬರ್ತಡೇ ಇದೆ, ಅವರು ಕೂಡ ನಮ್ಮ ಊರವರೇ ಇಲ್ಲೇ ಇದ್ದಾರೆ. ಹಾಗಾಗಿ ಅವ್ರದ್ದು ಪಾಪದ ಬರ್ತಡೇ ಇತ್ತು, ಹೇಳಿದರು. ಬಟ್ಟೆ ತರೋದಕ್ಕೆ ಅಂತ ಹೋದ್ವಿ. ಏನು ಗಿಫ್ಟ್ ಕೊಡೋಣ ಅಂತ ಅನ್ನಿಸ್ತು. ನಾನು ಅಮೌಂಟ್ ಏನಾದರೂ ಕೊಟ್ಬಿಡೋಣ ಅಂತ ಅಂದ್ಕೊಂಡೆ. ಬಟ್ ನಮ್ಮ ಮನೆಯವರು ಬೇಡ, ಬಟ್ಟೆ ಏನಾದರೂ ಕೊಟ್ಟರೆ ಆಗ್ತಾರೆ, ಅಮೌಂಟ್ ಕೊಟ್ಟರೆ ಮರೆತೇ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅವರು ಬಟ್ಟೆ ತೊಗೊಂಡು ಹೋಗೋಣ ಅಂದರೆ ನಾನು ಸರಿ ಅಂತ ಹೇಳ್ಬಿಟ್ಟು ಬಟ್ಟೆನೇ ತೊಗೊಳೋದಕ್ಕೆ ಅಂತ ಹೋದ್ವಿ. ನನಗೆ ಬಟ್ಟೆಗಿನ್ನ ಏನಾದರೂ ಅಮೌಂಟ್ ಕೊಟ್ಟರೆ ಏನಾದರೂ ಯೂಸ್ ಆಗುತ್ತಲ್ವ. ಬಟ್ಟೆ ಅಂದರೆ ಅವರು ತಂದಿರ್ತಾರೆ, ಎಲ್ಲರೂ ತಂದು ಕೊಟ್ಟಿರ್ತಾರೆ ಅಂತ ಅನಿಸುತ್ತೆ. ಸರಿ ಫಸ್ಟ್ ಟೈಮ್ ಅಲ್ವ ಬಟ್ಟೆನೇ ಕೊಡಿಸೋಣ ನಾವು ಅಂತೇಳ್ಬಿಟ್ಟು ಹೋದ್ವಿ. ಯೋಗೇಶ್ವರ್ ಟೆಕ್ಸ್ಟೈಲ್ಗೆ ಹೋಗ್ಬಿಟ್ಟು ನೋಡ್ತಾ ಇದ್ವಿ. ಅವನ ಸೈಜ್ಗೆ ನೋಡಿಕೊಂಡು ಒಂದು ಜೊತೆ ಬಟ್ಟೆ ತೊಗೊಂಡು ಸೆಲೆಕ್ಷನ್ ಮಾಡಿಕೊಂಡು, ಇನ್ನೇನು ಟೈಮ್ ಆಗಿತ್ತಲ್ವ, ಹಾಗಾಗಿ ಬೇಗ ಸೆಲೆಕ್ಷನ್ ಮಾಡಿಕೊಂಡು ಅಲ್ಲಿಗೆ ಹೋದ್ವಿ. ನನ್ನ ಮಗಳು ಅಂಗಡಿ ಎಲ್ಲ ಒಂದು ರೌಂಡ್ ವೀಡಿಯೋ ಮಾಡ್ಕೊಂಡಿದ್ದಾಳೆ. ನನಗೆ ವೀಡಿಯೋ ಮಾಡಿಕೊಡೋರು ಇಷ್ಟು ದಿವಸ ಯಾರೂ ಇರಲಿಲ್ಲ. ಇನ್ಮೇಲೆ ನನ್ನ ಮಗಳು ಸ್ವಲ್ಪ ಹಾಗೆ ಬರ್ತಾ ಇದ್ದಾಳೆ. ಎಲ್ಲಾದರೂ ಹೋದಾಗ ಅಮ್ಮ ವೀಡಿಯೋ ಮಾಡು ಅಂದರೆ ಪಾಪ ಮಾಡುತ್ತೆ ಅದು. ಬಟ್ ಅವಳಿಗಿನ್ನೂ ಅಷ್ಟು ನೀಟಾಗಿ ಮಾಡೋದಕ್ಕೆ ಬರೋದಿಲ್ಲ. ಬಟ್ ಮಾಡ್ತಾಳೆ. ನಾನು ಕೂಡ ಕೆಲವೊಂದೆಲ್ಲ ಡ್ರೆಸ್ನ ತೆಗೆದು ನೋಡ್ತಾಯಿದ್ದೆ, ಯಾವುದು ಕಲರೆಲ್ಲ ಚೆನ್ನಾಗಿದೆ ಅಂತ. ಬಟ್ಟೆ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಹೋದ್ವಿ. ಅಲ್ಲೂ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಹೋಗಿ ಸ್ವಲ್ಪ ಹೊತ್ತಿಗೆ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಅವರು ನಾನ್ ವೆಜ್ ಮಾಡಿದರು, ಬಟ್ ನಮಗೆ ಅಂತ ಆಲ್ಮೋಸ್ಟ್ ನಾವು 3 ಅಂತ ಅಂದ್ಕೊತೀನಿ, ಇನ್ನೂ ಯಾರಿದ್ರೂ ಗೊತ್ತಿಲ್ಲ. ನಮಗೆ ಅಂತ ವೆಜ್ ಅಡುಗೆ ಕೂಡ ಮಾಡಿದರು. ನನಗೆ ಅಂದರೆ ನಾವು ವೆಜ್ ಆಗಿರೋದ್ರಿಂದ ಕೆಲವೊಂದು ಹತ್ರ ಹೋದಾಗ ಈ ಥರ ಆಗುತ್ತೆ. ಅವ್ರಿಗೆ ಗೊತ್ತು ನಾವು ನಾನ್ ವೆಜ್ ತಿನ್ನೋದಿಲ್ಲ ಅಂತ, ಹಾಗಾಗಿ ನಮಗೆ ಅಂತ ವೆಜ್ ಅಡುಗೆ ಕೂಡ ಮಾಡಿದರು. ಖುಷಿ ಆಯಿತು. ಆ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತಿದ್ದು ಊಟ ಎಲ್ಲ ಮಾಡಿಕೊಂಡು ಮನೆಗೆ ಬಂದ್ವಿ. ತುಂಬ ಚೆನ್ನಾಗಿತ್ತು ಬರ್ತಡೇ ಸೆಲೆಬ್ರೇಷನ್ ಎಲ್ಲ. ಡೆಕೋರೇಷನ್ ಕೂಡ ಅಷ್ಟೇ ತುಂಬ ಚೆನ್ನಾಗೇ ಮಾಡಿಸಿದ್ರು. ನೆಕ್ಸ್ಟ್ ಡೇ ನನ್ನ ಮಗಳದ್ದು ರಿಸಲ್ಟ್ ಕೂಡ ಇತ್ತು. ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. ನನ್ನ ಮಗಳು ಸ್ಕೂಲ್ ಹತ್ರ ಬಂದೆಲ್ಲ ಅಂದರೆ ಬೋರ್ಡಲ್ಲೆಲ್ಲ ನೇಮೆಲ್ಲ ಹಾಕಿದ್ರಲ್ಲ, ಎಲ್ಲ ಕೂಡ ನೋಡಿವಿ. ಖುಷಿ ಆಯಿತು ನನಗಂತೂ. ನಾನು ಈಗ ಬಾಣ್ತಿಲಿ 4.5 ತಿಂಗಳಿಗೆಲ್ಲ ಬ್ಯಾಂಗ್ಳೂರಿಗೆ ಬಂದಿದ್ದಕ್ಕೂ ನನಗೆ ಆಯಿತು ಅಂತ ಅನ್ನಿಸ್ತು ನನ್ನ ಮಗಳು ರಿಸಲ್ಟ್ ನೋಡಿ. ಏಕೆಂದರೆ LKG UKG ಅಂತ ಹೇಳ್ಬೋದು, ಬಟ್ ಅಲ್ಲೂ ಕೂಡ ಅಷ್ಟೇ ಮಕ್ಕಳು ಓದಿ ಬರೋದ್ರೆ ಅಲ್ವಾ ಮ್ಯಾಮ್ ಮಾರ್ಕ್ಸ್ ಕೊಡೋದು. ಸ್ವಲ್ಪ ಆ್ಯಕ್ಟಿವ್ ಆಗಿದ್ದರೆ ಮಕ್ಕಳು ಚೆನ್ನಾಗೇ ಮಾಡ್ತಾರೆ. ಎಲ್ಲ ಮಕ್ಕಳದು ನೇಮ್ ಬರೋದಿಲ್ಲ, ಕೆಲವೊಬ್ರದ್ದು ಮಾತ್ರ ಬರುತ್ತೆ. ಹಾಗಾಗಿ ನನಗೆ ಖುಷಿ ಆಯಿತು ಒಟ್ಟಿನಲ್ಲಿ. ಮ್ಯಾಮ್ ಹೇಳ್ತಾಯಿದ್ರು ಒಂದು 15 ಡೇಸ್ ಅವಳಿಗೆ ಸ್ವಲ್ಪ ಕ್ಲಾಸ್ ತೊಗೊಂಡೆ ಸ್ಟಾರ್ಟಿಂಗ್ ಬಂದಾಗ, ಆಮೇಲೆ ಅವಳು ಸರಿ ಓದ್ಲು ಅಂತ. ಅವಳದು ಕೂಡ ಈ ಸರಿ ಫಸ್ಟ್ ಬಂದಿತ್ತು, 98% ಬಂದಿತ್ತು. ತುಂಬ
ಖುಷಿ ಆಯಿತು. ಅವಳು ಎಲ್ಲ ಸ್ವಲ್ಪ ಚೆನ್ನಾಗಿ ರೆಸ್ಪಾನ್ಸ್ ಮಾಡೋಳು ಎಲ್ಲನೂ. ಮ್ಯಾಮ್ ಏನೇನೆಲ್ಲ ಹೇಳ್ಕೊಡ್ತಾರೆ ಮನೇಲಿ, ನಾನು ಕೂಡ ಅವಳಿಗೆಲ್ಲ ಹೇಳ್ಕೊಡ್ತಾ ಇದ್ದೆ. ತುಂಬ ಚೆನ್ನಾಗಿ ಮಾಡೋಳು, ಎಕ್ಸಾಮ್ ಕೂಡ ಚೆನ್ನಾಗಿ ಮಾಡಿದ್ಲು, ಹಾಗೆ ಮಾರ್ಕ್ಸ್ ಕೂಡ ತುಂಬ ಚೆನ್ನಾಗಿ ತೆಗೆದಿದ್ಲು. ಖುಷಿ ಆಯಿತು. 3 ತಿಂಗಳು ಗ್ಯಾಪ್ ಆಗಿ ಊರಲ್ಲಿದ್ದರೂ ಕೂಡ ಮತ್ತೆ ಬಂದು ಅವಳೊಂದು ಕಂಟಿನ್ಯೂಟಿ ಮತ್ತು ಹಾಗೆ ಮೂವ್ ಆಯ್ತಲ್ಲ, ಹಾಗಾಗಿ ಖುಷಿ ಆಯಿತು. ಹಾಗೆ ಅವಳು FA1ಗೆ ಹೋಗಿದ್ಲು. FA1ನಲ್ಲಿ ಔಟ್ ಆಫ್ ಫುಡ್ ಬಂದಿತ್ತು. ಆವಾಗ ಬರೀ ಓರಲ್ಲು, ಥಿಯರಿ ಇರಲಿಲ್ಲ. ಹಾಗೆ FA2ಗೆ ಹೋಗಲಿಲ್ಲ. FA2ಗೆ ಸ್ವಲ್ಪ ಕಾಲು ಏಟ್ ಮಾಡಿಕೊಂಡ್ಲು, ಹೋಗಲಿಲ್ಲ. ಆಮೇಲೆ SA1ಗೆ ಊರಲ್ಲಿ ಇದ್ವಲ್ಲ, ಆಬ್ಸೆಂಟ್ ಆಯಿತು. FA3ಗೆ ಬ್ಯಾಂಗ್ಳೂರಿಗೆ ಬಂದು ಸ್ವಲ್ಪ ದಿವಸ ಬಂದ್ವಿ. ನೆಕ್ಸ್ಟ್ ಡೇನೇ ಟೆಸ್ಟು ಸ್ಟಾರ್ಟ್ ಆಯಿತು FA3ದು. ಹಾಗೂ ಕೂಡ ಎಲ್ಲ ಪೇಪರ್ಸ್ ಎಲ್ಲ ಕೊಟ್ಟು ಕಳಿಸಿದ್ರು ಮ್ಯಾಮ್. ಅದನ್ನು ಎಲ್ಲ ನಾನು ಮನೇಲಿ ಹೇಳ್ಕೊಟ್ಟು ಕಳಿಸ್ತಾ ಇದ್ದೆ. ಆವಾಗೂ ಪರವಾಗಿಲ್ಲ ಸ್ಕೋರ್ ಮಾಡಿದ್ದಾಳೆ. ಹಾಗೆ FA4 ಮತ್ತು SA2 ಅದರಲ್ಲೂ ಕೂಡ ಚೆನ್ನಾಗಿ ಸ್ಕೋರ್ ಮಾಡಿದ್ದಾಳೆ. ಖುಷಿ ಆಯಿತು ಒಟ್ಟಿನಲ್ಲಿ. ಟೋಟಲ್ ನಾನು ಇವಳಿಗೆ ಆಬ್ಸೆಂಟ್ ಹಾಕಿಸ್ತಿರ್ಲಿಲ್ಲ ಸ್ಕೂಲ್ಗೆ. ಯಾವುದೋ ಒಂದೊಂದು ಕೆಲವೊಂದು ದಿನ ಅಷ್ಟೇ ಆಬ್ಸೆಂಟ್ ಆಗಿರೋದು. ಆಲ್ಮೋಸ್ಟ್ ಸ್ಕೂಲ್ಗೆ ಕಳಿಸಿದ್ದೀನಿ ನಾನು. ಖುಷಿ ಆಯಿತು ಅವಳದವರಲ್ಲಿ ರಿಸಲ್ಟ್ ನೋಡಿ. ಹಾಗೆ ನಂದು ಕಣ್ಣುಬ್ಬು ನೋವು ಅನ್ನಲ್ಲ, ಅದಿನ್ನೂ ನನಗೆ ಮೇಲಾಗಿರಲಿಲ್ಲ. ಹಾಗಾಗಿ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹಾಸ್ಪಿಟಲ್ಗೆ ಹೋಗಿ ಹಾಗೆ ಹಾಸ್ಪಿಟಲಿಂದ ಬರ್ತಾ ಹೋಮ್ ಕಲೆಕ್ಷನ್ಗೆ ಹೋಗಿ ಬರೋಣ. ಕೆಲವೊಂದು ಮಗಳಿಗೆ ಊರಿಗೆ ಹೋಗೋದಕ್ಕೆ ಕೆಲವೊಂದು ಬಟ್ಟೆ ತೊಗೋಬೇಕಿತ್ತು, ಬೇಸಿಗೆ ಅಲ್ವಾ, ಹಾಗಾಗಿ ಕಾಟನ್ದು ಕೆಲವೊಂದು ಬಟ್ಟೆ ಎಲ್ಲ ತೊಗೊಳ್ಳೋಣ ಅಂತ ಹೋಮ್ ಕಲೆಕ್ಷನ್ಗೆ ಹೋದೆ. ತುಂಬಾ ಆಫರ್ ಇತ್ತು ಬಟ್ಟೆಗಳದ್ದು. ಸ್ವಲ್ಪ ಜಾಸ್ತಿ ಬಟ್ಟೆನೇ ತೊಗೊಂಡು ಬಂದೆ. ನೀವು ಕೂಡ ನಿಮಗೆ ನಿಯರ್ ಎಲ್ಲರೂ ಹೋಮ್ ಕಲೆಕ್ಷನ್ ಇತ್ತು ಅಂದರೆ ಹೋಗಿ ನೋಡಿ. ತುಂಬಾ ಒಳ್ಳೊಳ್ಳೆ ಆಫರ್ ಹಾಕಿದ್ದಾರೆ ಈಗ ಮಕ್ಕಳಿಗೆಲ್ಲ ಬಟ್ಟೆಗೆ. ಈಗ ಬಟ್ಟೆ ಶಾಪಿಂಗ್ ಎಲ್ಲ ಮಾಡಿಕೊಂಡು ಬಂದ್ವಿ. ಏನೋ ಗೊತ್ತಿಲ್ಲ, ಬಟ್ ಸ್ವಲ್ಪ ಸೈಜ್ ವೇರಿಯೇಷನ್ ಇದೆ ಅಂತ ಅನ್ಕೊಂತೀನಿ. ಯಾಕೆಂದರೆ 12 ಮಂತ್ಸ್ ಅಂತ ಬರ್ದಿದ್ದಾರೆ, ಬಟ್ ಅದೆಲ್ಲ ಇನ್ನೂ 3 to 4 months ಬೇಬಿ ಹಾಕೋತಾರೆ. ಚೆನ್ನಾಗಿದ್ವು ಬಟ್ಟೆ ಮಕ್ಕಳಿಗೆ ತೊಗೊಬಂದೆ. ಹಾಗೆ ಪ್ರೈಸ್ ಕೂಡ ಕಡಿಮೆ ಇತ್ತು. ನಾನು ಅದನ್ನು ಕೂಡ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವು ಈ ಥರ 3 ಪೀಸ್ಗೆ 50 ರೂಪೀಸ್. ಏನು ಅಂದರೆ ಎಷ್ಟು ಬೇಕಾದ್ರೂ ಎಕ್ಸ್ಪೆಂಡ್ ಆಗ್ತವೆ. ಈ ಥರ ಇವೊಂದು 3 ತೊಗೊಬಂದೆ. ನೆಕ್ಸ್ಟ್ ಇವು ಕೂಡ ಅಷ್ಟೇ, ಎಲ್ಲ ಸೇಮ್ ಪ್ರೈಸ್. ಇವು ಸ್ವಲ್ಪ ದೊಡ್ಡ ಸೈಜ್ ತೊಗೊಬಂದೆ. ಇವು ಕೂಡ ಅಷ್ಟೇ ಎಕ್ಸ್ಪೆಂಡ್ ಆಗುತ್ತೆ, ಎಷ್ಟು ಬೇಕಾದ್ರೂ ಎಕ್ಸ್ಪೆಂಡ್ ಆಗುತ್ತೆ. ಪ್ಯೂರ್ ಕಾಟನ್ನು. ಇವು 80 ರೂಪೀಸ್. ಒಂದೊಂದು ಪ್ರೈಸ್ ಇದ್ದಾವೆ. ಇವು 60 ರೂಪೀಸ್. ಎಷ್ಟು ತೊಗೊಬಂದೆ. ಹಾಗಾಗಿ ಏನೋ ಗೊತ್ತಿಲ್ಲ, ಒಟ್ಟಿಗೆ 3 ಪೀಸ್ಗೆ 69, 50 ರೂಪೀಸು, 49, 110 ಈ ಥರ 3 ಪೀಸು ಸೆಟ್ ಮಾಡಿಬಿಟ್ಟಿದ್ದಾರೆ ಅವರೇನೆ. ಒಂದೇ ಥರ ಇರುತ್ತೆ, ಇಲ್ಲ ನಿಮಗೆ ಡಿಫ್ರೆಂಟಲ್ಲೂ ಇರುತ್ತೆ. ಈ ಥರ ಆಫರ್ ಕೊಟ್ಟಿದ್ದರು. ನಾನು ಸರಿ ನೋಡೋಣ ಅಂತ ಹೇಳ್ಬಿಟ್ಟು ಕೆಲವೊಂದು ಬಟ್ಟೆ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದೆ. ನೀವು ಕೂಡ ನಿಮಗೆ ನಿಯರ್ ಬೈ ಎಲ್ಲಾದರೂ ಹೋಮ್ ಕಲೆಕ್ಷನ್ ಇತ್ತು ಅಂದರೆ ಒಂದು ಸರಿ ಹೋಗಿ ಚೆಕ್ ಮಾಡಿ. ಯಾಕೆಂದರೆ ನನಗೆ ಫುಲ್ ಓಡಾಡೋದಕ್ಕೆ ಟೈಮ್ ಇರಲಿಲ್ಲ. ಹಾಗಾಗಿ ನಾನು ಚಿಕ್ಕವಳಿಗೆ ಮಾತ್ರ ತೊಗೊಂಡು ಬೇಗ ಬಂದೆ. ನೆಕ್ಸ್ಟ್ ಟೈಮ್ ಹೋದರೆ ನಾನು ಕಲೆಕ್ಷನೆಲ್ಲ ಹೇಗಿದೆ ಅಂತ ಖಂಡಿತ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ. ಓಕೆ, ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.